ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ. ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು. ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹಿಂಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ. ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹಿಂಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ. ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು. ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹಿಂಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ. ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹಿಂಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ. ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು. ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹಿಂಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ. ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹಿಂಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ. ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು. ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹಿಂಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ. ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹಿಂಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ. ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು. ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹಿಂಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ. ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹಿಂಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ. ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು. ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹಿಂಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ.
ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ, ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು, ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹೀಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ, ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ, ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು, ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹೀಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ, ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ, ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು, ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹೀಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ, ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 44,000 ಸಿಲಿಂಡರ್ಗಳ ಬೇಡಿಕೆ ಇದೆ, ಆದರೆ ಪೂರೈಕೆ ಆಗೋದು ಎಷ್ಟು? 20% ಆಧಾರದ ಮೇಲೆ ಹಂಚಿಕೆ ಆಗಬೇಕು, ಅದು ಕೂಡ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ, ಆಟೋಗಳಿಗೆ. ಹೀಗಾಗಿ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 1,000 ಸಿಲಿಂಡರ್ ನೀಡುವುದಕ್ಕೆ ಸಚಿವರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 30,000 ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಇದೆ, ಆದರೆ ಸಿಗೋದು ಕೇವಲ 1,000 ಸಿಲಿಂಡರ್ ಮಾತ್ರ. ಸಚಿವರು ನಡೆಸಿದಂತಹ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 30,000 ಸಿಲಿಂಡರ್ಗಳ ಬೇಡಿಕೆ ಹೋಟೆಲ್ಗಳಿಗೆ, ಆದರೆ ಸಿಗುವಂತದ್ದು ಕೇವಲ 1,000 ಸಿಲಿಂಡರ್. ಆಸ್ಪತ್ರೆಗಳಿಗೆ 4,000, ಆಟೋಗಳಿಗೆ 2,500 ಸಿಲಿಂಡರ್ಗಳ ಪೂರೈಕೆಯಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ 4,809 ಸಿಲಿಂಡರ್ಗಳ ಪೂರೈಕೆಗೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳು ಎಲೆಕ್ಟ್ರಿಕ್ ಸ್ಟೋವ್ ಬಳಕೆಗೆ ಸಚಿವ ಮುನಿಯಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ.